ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸತ್ಯಾಗ್ರಹ, ಸತ್ಯ ಮತ್ತು ಅಹಿಂಸೆಯ ಮಾರ್ಗ ಎಂಬ ವಿಶಿಷ್ಟ ಹೋರಾಟದ ತಂತ್ರವನ್ನು ಬಳಸಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹಲವು ಪ್ರಮುಖ ಚಳುವಳಿಗಳನ್ನು ನಡೆಸಿದರು. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಖ್ಯವಾದ 3 ದೊಡ್ಡ ಚಳುವಳಿಗಳ ಬಗ್ಗೆ ಇಲ್ಲಿ ವಿವರಣೆ ನೀಡಲಾಗಿದೆ. ಗಾಂಧೀಜಿಯವರ ಪ್ರಮುಖ ಚಳುವಳಿಗಳು. ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಮುಖ್ಯ ಚಳುವಳಿಗಳು. 1. ಚಂಪಾರಣ್ ಸತ್ಯಾಗ್ರಹ 1917. ಬಿಹಾರದ ಚಂಪಾರಣ್ನಲ್ಲಿ ಬ್ರಿಟಿಷರ ಒತ್ತಾಯದ ಮೇರೆಗೆ ಇಂಡಿಗೋ, ನೀಲಿ ಬೆಳೆಯಬೇಕಿದ್ದ ರೈತರ ಪರವಾಗಿ ನಡೆಸಿದ ಮೊದಲ ಸತ್ಯಾಗ್ರಹ. 2. ಖೇಡಾ ಸತ್ಯಾಗ್ರಹ 1918. ಗುಜರಾತಿನ ಖೇಡಾ ಜಿಲ್ಲೆಯಲ್ಲಿ ಬೆಳೆ ನಷ್ಟದಿಂದ ತೆರಿಗೆ ಕಟ್ಟಲು ಸಾಧ್ಯವಾಗದ ರೈತರ ಪರವಾಗಿ ನಡೆಸಿದ ಚಳುವಳಿ. 3. ಅಸಹಕಾರ ಚಳುವಳಿ 1920 1922. 4. ಕಾನೂನು ಭಂಗ ಚಳುವಳಿ ದಂಡಿ ಸತ್ಯಾಗ್ರಹ 1930 1934. 5. ಕ್ವಿಟ್ ಇಂಡಿಯಾ ಚಳುವಳಿ 1942. 1. ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಪ್ರಾರಂಭ ಸೆಪ್ಟೆಂಬರ್ 1920. ನೇತೃತ್ವ ಮಹಾತ್ಮ ಗಾಂಧೀಜಿ. ಹಿನ್ನೆಲೆ ಮತ್ತು ಉದ್ದೇಶಗಳು. ರೌಲತ್ ಕಾಯಿದೆ 1919 ಭಾರತೀಯರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಿದ ಈ ಕಾಯ್ದೆಯ ವಿರೋಧ. ಜಲಿಯನ್ ವಾಲಾ ಬಾಗ್ ದುರಂತ 1919 ಈ ದುರಂತಕ್ಕೆ ಕಾರಣರಾದವರನ್ನು ಶಿಕ್ಷಿಸಬೇಕು ಎಂದು ಒತ್ತಾಯಿಸುವುದು. ಸ್ವರಾಜ್ಯ, ಸ್ವಯಂ ಆಡಳಿತ ಗಳಿಸುವುದು. ಖಿಲಾಫತ್ ಸಮಸ್ಯೆ ಟರ್ಕಿಯ ಖಲೀಫನ ಧಾರ್ಮಿಕ ಅಧಿಕಾರವನ್ನು ಪುನಃಸ್ಥಾಪಿಸಲು ಭಾರತೀಯ ಮುಸ್ಲಿಮರಿಗೆ ಬೆಂಬಲ ನೀಡಿ ಹಿಂದೂ ಮುಸ್ಲಿಂ ಏಕತೆಯನ್ನು ಸಾಧಿಸುವುದು. ಮುಖ್ಯ ಕಾರ್ಯಕ್ರಮಗಳು. 1. ಬ್ರಿಟಿಷರು ನೀಡಿದ್ದ ಬಿರುದುಗಳು ಮತ್ತು ಗೌರವ ಪದವಿಗಳನ್ನು ಹಿಂದಿರುಗಿಸುವುದು. 2. ಸರ್ಕಾರಿ ಶಾಲೆ, ಕಾಲೇಜು, ನ್ಯಾಯಾಲಯಗಳು ಮತ್ತು ಶಾಸನ ಸಭೆಗಳನ್ನು ಬಹಿಷ್ಕರಿಸುವುದು, ತ್ಯಜಿಸುವುದು. 3. ವಿದೇಶಿ ವಸ್ತು ಮತ್ತು ಬಟ್ಟೆಗಳನ್ನು ಬಹಿಷ್ಕರಿಸಿ ಸುಡುವುದು ಮತ್ತು ಖಾದಿ ಬಳಕೆಯನ್ನು ಉತ್ತೇಜಿಸುವುದು. 4. ಮದ್ಯಪಾನ ನಿಷೇಧ 1922ರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ನಡೆದ ಹಿಂಸಾತ್ಮಕ ಘಟನೆಯಿಂದ ಮನನೊಂದ ಗಾಂಧೀಜಿಯವರು ಈ ಚಳುವಳಿಯನ್ನು ನಿಲ್ಲಿಸಿದರು. ಪರಿಣಾಮ ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗದ ಪ್ರಾರಂಭ ಮತ್ತು ರಾಷ್ಟ್ರವ್ಯಾಪಿ ಪ್ರಥಮ ಅಹಿಂಸಾತ್ಮಕ ಜನ ಚಳುವಳಿಯಾಗಿದೆ. 2. ಕಾನೂನು ಭಂಗ ಚಳುವಳಿ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್. ಪ್ರಾರಂಭ ಮಾರ್ಚ್ 1930. ನೇತೃತ್ವ ಮಹಾತ್ಮ ಗಾಂಧೀಜಿ. ಹಿನ್ನೆಲೆ ಮತ್ತು ಉದ್ದೇಶಗಳು. ಪೂರ್ಣ ಸ್ವರಾಜ್ಯ, ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದು ಈ ಚಳುವಳಿಯ ಮುಖ್ಯ ಗುರಿಯಾಗಿತ್ತು. ಉಪ್ಪಿನ ಮೇಲಿನ ತೆರಿಗೆ ವಿರೋಧ. ಬ್ರಿಟಿಷ್ ಸರ್ಕಾರ ವಿಧಿಸಿದ್ದ ಅತಿಯಾದ ಉಪ್ಪಿನ ತೆರಿಗೆಯನ್ನು ವಿರೋಧಿಸಿ ಉಪ್ಪನ್ನು ತಯಾರಿಸುವ ಸರ್ಕಾರದ ಏಕಸ್ವಾಮ್ಯವನ್ನು ಮುರಿಯುವುದು. ಏಕೆಂದರೆ ಉಪ್ಪು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರಿಗೂ ಅಗತ್ಯವಾದ ಮೂಲಭೂತ ವಸ್ತುವಾಗಿತ್ತು. ಪ್ರಮುಖ ಘಟನೆ ದಂಡಿ ಸತ್ಯಾಗ್ರಹ. 1930 ಮಾರ್ಚ್ 12ರಂದು ಗಾಂಧೀಜಿಯವರು ಗುಜರಾತಿನ ಸಾಬರಮತಿ ಆಶ್ರಮದಿಂದ 78 ಜನವರಿ ಅನುಯಾಯಿಗಳೊಂದಿಗೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ದಂಡಿವರೆಗೆ ಸುಮಾರು 380 ಕಿಮಿ ಪಾದಯಾತ್ರೆ ಕೈಗೊಂಡರು. ಏಪ್ರಿಲ್ 6ರಂದು ದಂಡಿ ತಲುಪಿ ಸಮುದ್ರದ ನೀರನ್ನು ಕಾಯಿಸಿ ಉಪ್ಪು ತಯಾರಿಸಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದರು. ಇದರಿಂದ ಕಾನೂನು ಭಂಗ ಚಳುವಳಿಗೆ ಅಧಿಕೃತ ಚಾಲನೆ ದೊರೆಯಿತು. ಮುಖ್ಯ ಕಾರ್ಯಕ್ರಮಗಳು. 1. ಉಪ್ಪಿನ ಕಾಯ್ದೆ ಉಲ್ಲಂಘನೆ. 2. ಸರಕಾರಿ ಕಾನೂನುಗಳ ಮತ್ತು ತೆರಿಗೆಗಳ ಉಲ್ಲಂಘನೆ. 3. ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡುವುದು, ಪ್ರತಿಭಟನೆ. 4. ಸರ್ಕಾರಿ ಕೆಲಸ ಮತ್ತು ಶಾಲೆಗಳನ್ನು ಬಹಿಷ್ಕರಿಸುವುದು. 3. ಕ್ವಿಟ್ ಇಂಡಿಯಾ ಚಳುವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಪ್ರಾರಂಭ ಆಗಸ್ಟ್ 1942. ನೇತೃತ್ವ ಮಹಾತ್ಮ ಗಾಂಧೀಜಿ. ಹಿನ್ನೆಲೆ ಮತ್ತು ಉದ್ದೇಶಗಳು. 2ನೇ ಮಹಾಯುದ್ಧದ ಸನ್ನಿವೇಶ. 2ನೇ ವಿಶ್ವಯುದ್ಧದಲ್ಲಿ ಭಾರತೀಯರ ಒಪ್ಪಿಗೆ ಇಲ್ಲದೆ ಭಾರತವನ್ನು ಬ್ರಿಟಿಷರು ಯುದ್ಧಕ್ಕೆ ಬಳಸಿಕೊಂಡಿದ್ದು. ಕ್ರಿಪ್ಸ್ ಆಯೋಗದ ವಿಫಲತೆ. ಬ್ರಿಟಿಷರ ಕ್ರಿಪ್ಸ್ ಆಯೋಗವು ನೀಡಿದ ಭರವಸೆಗಳು ವಿಫಲವಾದವು. ತಕ್ಷಣವೇ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದು. ಘೋಷಣೆ. ಈ ಚಳುವಳಿಯಲ್ಲಿ ಗಾಂಧೀಜಿಯವರು ಜನರಿಗೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದರು. ಇದರರ್ಥ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹೋರಾಡುವುದು ಅಥವಾ ಆ ಪ್ರಯತ್ನದಲ್ಲಿ ಸಾಯುವುದು. ಮುಖ್ಯ ಕಾರ್ಯಕ್ರಮಗಳು. 1. ಬ್ರಿಟಿಷರು ಭಾರತವನ್ನು ತಕ್ಷಣವೇ ಬಿಟ್ಟು ಹೋಗಬೇಕು ಎಂದು ಒತ್ತಾಯಿಸುವುದು. 2. ಸರ್ಕಾರಿ ಕಚೇರಿಗಳು, ಅಂಚೆ ಕಚೇರಿಗಳು, ರೈಲ್ವೆ ನಿಲ್ದಾಣಗಳು ಮತ್ತು ಪೊಲೀಸ್ ಠಾಣೆಗಳಂತಹ ಬ್ರಿಟಿಷ್ ಆಡಳಿತದ ಚಿಹ್ನೆಗಳನ್ನು ಗುರಿಯಾಗಿಸಿ ಪ್ರತಿಭಟನೆ ನಡೆಸುವುದು. 3. ಅನೇಕ ನಾಯಕರು ಬಂಧನಕ್ಕೊಳಗಾದರೂ ಜನಸಾಮಾನ್ಯರು ಈ ಹೋರಾಟವನ್ನು ಮುಂದುವರೆಸಿದರು. ಪರಿಣಾಮ
ಈ ಚಳುವಳಿ ಅತಿ ದೊಡ್ಡ ಮತ್ತು ತೀವ್ರವಾದ ಚಳುವಳಿಯಾಗಿದ್ದು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಅಂತ್ಯಕ್ಕೆ ದಾರಿ ಮಾಡಿಕೊಟ್ಟಿತು. ಈ ಮೂರು ಚಳುವಳಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಅಸಹಕಾರದ ತತ್ವಗಳ ಪ್ರಾಮುಖ್ಯತೆಯನ್ನು ತೋರಿಸುತ್ತವೆ. ರಾಷ್ಟ್ರ ನಾಯಕರ ಅತ್ಯುತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, In your ಕಮೆಂಟ್ 10th ಮಾಡಿ, standard, ಲೈಕ್ you ಬಟನ್ will have a ಒತ್ತಿ. 4-mark Thank you. question about me. For the freedom struggle, truth and non-violence were my weapons.